ಅದರ ಉತ್ಸವವನ್ನು ಹೆಚ್ಚಿಸುವರಾಗಿದ್ದರು. ಪುಣ್ಯದಿಂದ ಅವರ ಸ್ವರೂಪ ರಚನೆಯಾಗಿತ್ತು ಹಾಗೂ ಅವರ ದರ್ಶನ ಎಲ್ಲರಿಗೂ ಸಹ ಸುಖದ ಕಾರಣವಾಗಿರುತ್ತಿತ್ತು. ಜ್ಯೋತಿ ಸ್ತ್ರೀಯರು ಮುಖರೂಪದ ಕುಮಲಿನಿಯಿಂದ ವಿಕಾಸಕ್ಕಾಗಿ ಅವರಿಬ್ಬರ ಶರೀರದ ಋತುವಿನ ಚಂದ್ರವಾಗಿದ್ದರು ಮತ್ತು ಸೀತೆಯ ಹೃದಯ ಸಂಬಂಧದ ಆನಂದಕ್ಕಾಗಿ ಹಾಗೆ ನಡೆದಾಡುವಂಥ ಸುಮೇರುವೇ ಆಗಿದ್ದರು. ಅವರಿಬ್ಬರು ಅನ್ಯಕುಮಾರರಲ್ಲಿ ಸೂರ್ಯನಂತಿದ್ದರು. ಬಿಳಿಯ ಕಮಲದಂತೆ ಅವರ ಕಣ್ಣುಗಳಿದ್ದವು. ಅವರು ಕುಮಾರನ ಹೆಸರಿನ ದೇವತೆಗಳಂತೆ ಇದ್ದರು ಹಾಗೂ ಅವರ ವಕ್ಷಸ್ಥಳವು ಶ್ರೀವತ್ಸ ಚಿಹ್ನೆಯಿಂದ ಅಲಂಕೃತವಾಗಿತ್ತು. ಅನಂತ ಪರಾಕ್ರಮಗಳ ಧಾರಕರಾಗಿದ್ದರು. ಸಂಸಾರ ಸಮುದ್ರದ ನಡೆಯ ಮೇಲೆ ಇದ್ದರು. ಸಂಸಾರ ಅಂತ್ಯ, ಅದೇ ಜನ್ಮ ಮೋಕ್ಷಕ್ಕೆ ಹೋಗುವ ಚರ್ಮ ಶರೀರಗಳಿತ್ತು. ಕೊನೆಯ ಶರೀರ ಪರಸ್ಪರ ಮಹಾ ಪ್ರೇಮ ರೂಪದ ಬಂಧನದಿಂದ ಬಂಧಿಸಲ್ಪಟ್ಟಿದ್ದರು. ಅವರು ಧರ್ಮದ ಮಾರ್ಗದಲ್ಲಿ ಸ್ಥಿರವಾಗಿಯೂ ಸಹ ಮನಸ್ಸನ್ನು ಹರಣ ಮಾಡುವಲ್ಲಿ ಲೀನರಾಗಿದ್ದರು. ಮನೋಹರವಾಗಿದ್ದರು ಮತ್ತು ಕೋಟ್ಯಸ್ಥ ಗುಣಗಳಿಂದ ಅಂದರೆ ಧನುಷ್ಯನ ಎರಡು ತುದಿಗಳಲ್ಲಿ ಹಗ್ಗವು ಸ್ಥಿತವಾದ ಮೇಲೆಯೂ ವಕ್ರತೆ ಅರ್ಥಾತ್ ಕುಟಿಲತೆಯಿಂದ ರಹಿತವಾಗಿ ಇದ್ದರೂ ಪರಿಹಾರ ಪಕ್ಷದಲ್ಲಿ ಅವರ ಗುಣಗಳು ಕುಟಿಲಗಳ ಸಂಖ್ಯೆಯಲ್ಲಿ ಸ್ಥಿರವಾಗಿದ್ದವು ಹಾಗೂ ಅವರು ಮಾಯಾಚಾರ ರೂಪದ ಕುಟಿಲತೆಯಿಂದ ರಹಿತರಾಗಿದ್ದರು. ಅವರು ತೇಜಸ್ಸಿನಿಂದ ಸೂರ್ಯನನ್ನು, ಕಾಂತಿಯಿಂದ ಚಂದ್ರನನ್ನು, ಓಜಸ್ಸಿನಿಂದ ಇಂದ್ರನನ್ನು, ಗಾಂಭೀರ್ಯದಿಂದ ಸಮುದ್ರವನ್ನು, ಸ್ಥಿರತೆಯಿಂದ ಯೋಗದಿಂದ ಸುಮೇರುವನ್ನು, ಕ್ಷಮಾ ಧರ್ಮದಿಂದ ಪೃಥ್ವಿಯನ್ನು, ಸೂರ್ಯವೀರತೆಯಿಂದ ಜಯಕುಮಾರನನ್ನು ಹಾಗೂ ಗತಿಯಿಂದ ಹನುಮಾನನನ್ನು ಗೆದ್ದು ಸ್ಥಿತರಾಗಿದ್ದರು. ಅವರು ಬಿಟ್ಟ ಬಾಣವು ಸಹ ತಮ್ಮ ವೇಗದಿಂದ ಹತ್ತಿರವೇ ಹಿಡಿಯಬಲ್ಲವರಾಗಿದ್ದರು. ಬಾಣವನ್ನು ವೇಗವಾಗಿ ಬಿಟ್ಟು ಮತ್ತು ತಮ್ಮ ಕೈಯಲ್ಲಿ ತಾವು ಹಿಡಿಯುವಂಥ ಶಕ್ತಿಯನ್ನು ಸಹ ಉಳ್ಳವರಾಗಿದ್ದರು. ವಿಶಾಲ ನೀರಿನ ಮೊಸಳೆ, ಮೀನು ಹಾಗೂ ನಾಕೆ ಮುಂತಾದಂಥ ಜಲಜಂತುಗಳೊಂದಿಗೆ ಕ್ರೀಡೆ ಮಾಡುತ್ತಿದ್ದರು. ಮದವೇರಿದ ಆನೆಗಳೊಂದಿಗೆ ಯುದ್ಧ ಮಾಡಿಯೂ ಅವರು ಶ್ರಮ ಸಂಬಂಧದ ಸುಖವನ್ನು ಹೊಂದುತ್ತಿರಲಿಲ್ಲ ಹಾಗೂ ಅವರ ಶರೀರದ ಪ್ರಭೆಯಿಂದ ಭಯಭೀತರಾಗಿ ಸೂರ್ಯನ ಕಿರಣಗಳು ಸಮೂಹದಿಂದ ಸ್ಥಗಿತವಾಗಿರುವಂತೆ ಇದ್ದರು. ಅವರು ಧರ್ಮದ ಅಪೇಕ್ಷೆಯಿಂದ ಸಾಧುಗಳ ಸಮಾನ ಸಾಂತತ್ವ ಅರ್ಥಾತ್ ಧೈರ್ಯದ ಅಪೇಕ್ಷೆಯಿಂದ ಅರ್ಕನೀತಿಯಂತೆ, ಸಮ್ಯಕ್ ರಸ ಅಪೇಕ್ಷೆಯಿಂದ ಪರ್ವತದಂತೆ ಹಾಗೂ ದಾನದ ಅಪೇಕ್ಷೆಯಿಂದ ವಿಜಯ ಬಲಭದ್ರ ಸಮಾನವಾಗಿದ್ದರು. ಅಭಿಮಾನದಿಂದ ಅಯೋಧ್ಯಗಿರಿಯಾಗಿದ್ದರು. ಅರ್ಥಾತ್ ಅವರೊಂದಿಗೆ ಯಾರೂ ಯುದ್ಧವನ್ನು ಮಾಡಲಾಗುತ್ತಿರಲಿಲ್ಲ. ಸಾಹಸದಿಂದ ಬಂದು ಕೈಮಠರಾಗಿದ್ದರು ಮತ್ತು ಮಹಾಯುದ್ಧ ಸಂಬಂಧದ ಉದ್ಯೋಗದಿಂದ ಇಂದ್ರಜಿತ ಹಾಗೂ ಮೇಘ ವಾಹನರಾಗಿದ್ದರು. ರಾವಣನ ಅವರು ಗುರುಗಳ ಸೇವೆ ಮಾಡುವಲ್ಲಿ ತತ್ಪರರಾಗಿದ್ದರು ಹಾಗೂ ಜಿನೇಂದ್ರ ದೇವರ ಕತೆ ಗುಣಗಾನ ಮಾಡುವುದರಲ್ಲಿ ಲೀನರಾಗಿದ್ದರು ಹಾಗೂ ಹೆಸರನ್ನು ಕೇಳುವ ಮಾತ್ರದಿಂದಲೇ ಶತ್ರುಗಳಿಗೆ ಭಯ ಉತ್ಪನ್ನ ಮಾಡುವರಾಗಿದ್ದರು. ಹೀಗೆ ಆ ಇಬ್ಬರು ಅಂದರೆ ಸಹೋದರರು ಲವಣ ಮತ್ತು ಅಂಕುಶರು ಗುಣರೂಪದ ರತ್ನಗಳ ಉತ್ತಮ ಪರ್ವತವಾಗಿದ್ದರು. ವಿಜ್ಞಾನದ ಸಾಗರವಾಗಿದ್ದರು. ಲಕ್ಷ್ಮಿ, ಶ್ರೀ, ಯುತಿ, ಕೀರ್ತಿ ಮತ್ತು ಕಾಂತಿಯ ಮನೆಯಾಗಿದ್ದರು. ಮನಸ್ಸಿನ ರೂಪದ ಗಜ ರಾಜನಾಗಿ ಅಂಕುಶವಾಗಿದ್ದರು. ಹಾಗೆ
ಸೌರಾಜ್ಯ ರೂಪದ ಮನೆಯ ಭಾರವನ್ನು ಧಾರಣೆ ಮಾಡಲು ಬಲಶಾಲಿ ಸ್ತಂಭವಾಗಿದ್ದರು. ಪೃಥ್ವಿಯ ಸೂರ್ಯರಾಗಿದ್ದರು. ಮನುಷ್ಯರಲ್ಲಿ ಶ್ರೇಷ್ಠರಾಗಿದ್ದರು. ಆಶ್ಚರ್ಯಪೂರ್ಣ ಕಾರ್ಯಗಳ ಧ್ವನಿಯಾಗಿದ್ದರು. ಗೌತಮ ಸ್ವಾಮಿ ಹೇಳುತ್ತಾರೆ, ಅವರು ಮನುಷ್ಯರಲ್ಲಿ ಶ್ರೇಷ್ಠರು ಹಾಗೂ ಸೂರ್ಯ ತೇಜಸ್ಸನ್ನು ಲಜ್ಜಿತಗೊಳಿಸುವಲ್ಲಿ ಆ ಇಬ್ಬರು ಕುಮಾರರು ಪ್ರೌಢ ಇದ್ದರು. ನಗರದಲ್ಲಿ ಬಲಭದ್ರ ಮತ್ತು ನಾರಾಯಣನಂತೆ ಇಚ್ಛಾನುಸಾರವಾಗಿ ಕ್ರೀಡೆ ಮಾಡುತ್ತಿದ್ದರು. ಹೀಗೆ ಆದರ್ಶದಿಂದ ಪ್ರಸಿದ್ಧ ಶ್ರೀ ವಿಷಯನಾಥರ ವಿರುದ್ಧ ಪದ್ಮಪುರಾಣದಲ್ಲಿ ಲವಕುಶರ ಜನ್ಮದ ವರ್ಣನೆ ಮಾಡುವಂಥ 100ನೇ ಪರ್ವವು ಸಮಾಪ್ತವಾಯಿತು. ಆ ನಂತರ ಆ ಸುಂದರ ಕುಮಾರರು ವಿವಾಹಕ್ಕೆ ಯೋಗ್ಯರಾಗಿದ್ದರೆಂದು ತಿಳಿದು ರಾಜ ವಜ್ರನನ್ನು ಕನ್ಯೆಯನ್ನು ಹುಡುಕುವಲ್ಲಿ ತತ್ಪರನಾದನು. ವಜ್ರನ ರಾಜ ಏನ್ ಮಾಡ್ತಾನೆ, ಹುಡುಗಿಯನ್ನು ಇಲ್ಲಿ ನೋಡಿ ಹೇಗಾಗ್ತದೆ. ಅದರಿಂದ ಮೊದಲನೇ ತನ ಲಕ್ಷ್ಮಿ ರಾಣಿಯಿಂದ ಉತ್ಪನ್ನ ಸತಿತೂಲ ಹೆಸರಿನ ಪುತ್ರಿಯನ್ನು ಅನ್ಯ 32 ಕನ್ಯೆಯರೊಂದಿಗೆ ಲವಣನಿಗೆ ಕೊಡಲು ನಿಶ್ಚಯ ಮಾಡಿದನು. ರಾಜ ಹಾಗೆ ಪಟ್ಟದ ರಾಣಿಯಾದಂಥ ಲಕ್ಷ್ಮೀ ರಾಣಿಯಿಂದ ಉತ್ಪನ್ನವಾದಂಥ ಹಾಗೆ ಸತಿಶೂಲ ಹೆಸರಿನ ಪುತ್ರಿ ಅದರೊಂದಿಗೆ 32 ಜನ ಕನ್ಯೆಯರನ್ನ ಲವಣನಿಗೆ ಕೊಡಲು ನಿಶ್ಚಯ ಮಾಡ್ತಾನೆ ವಜ್ರನ ರಾಜ ವಜ್ರನನ್ನು 2 ಪುತ್ರರ ವಿವಾಹ ಮಂಗಲವನ್ನು ಏಕಕಾಲದಲ್ಲಿ ಮಾಡಲು ಬಯಸಿದನು. ಲವಣಿ ಕೊಡ್ತಾನೆ, ಕುಸನಿಗೆ ಹುಡುಗಬೇಕಲ್ಲ, ಇಬ್ರು ಒಟ್ಟಿಗೆ ಮಾಡಬೇಕು, ಅವಳಿ ಮಕ್ಕಳಂತೆ ಹಾಗೆ ಬಯಸಿದನು. ಅದರಿಂದಾಗಿ ದ್ವಿತೀಯ ಪುತ್ರನಿಗಾಗಿ ಯೋಗ್ಯ ಕನ್ಯೆಯ ಎಲ್ಲಿ ದಿಕ್ಕಿನಲ್ಲಿ ಹುಡುಕುತ್ತಿದ್ದನು. ಉತ್ತಮ ಕನ್ಯೆಯರನ್ನು ನೋಡದೆ ಒಂದು ದಿನ ಆತನು ಮನಸ್ಸಿನಲ್ಲಿ ಖೇದ್ಯವನ್ನು ಹೊಂದಿರುವಂತೆ ಕುಳಿತಿದ್ದನು. ಆತನ ತಕ್ಕ ಹುಡುಗಿ ಸಿಗದೇನೆ ಆತ ಏನಾದ್ರು ವಿಚಾರ ಮಾಡಿ ಕೂತ್ಕೊಂಡಿದ್ದ. ಅಕಸ್ಮಾತ್ ಅವನಿಗೆ ಶೀಘ್ರವಾಗಿ ಸ್ಮರಣೆಗೆ ಬಂದಿತು ಮತ್ತು ಅದರೊಂದಿಗೆ ಆತನು ಕೃತಕೃತ್ಯತೆಯನ್ನು ಪಡೆದವನಂತೆ ತೋರುತ್ತಿದ್ದನು. ಆತನಿಗೆ ಸಾರ್ಥಕತೆಯಾಯಿತು ಅಂತೇಳಿ ಅನಿಸ್ತದ. ಪೃಥ್ವಿ ನಗರದ ರಾಜ ಅಮೃತವತಿ ರಾಣಿಯ ಗರ್ಭದಿಂದ ಉತ್ಪನ್ನಳಾದಂಥ ಕನಕಮಾಲಾ ಹೆಸರಿನ ಓರ್ವ ಶುದ್ಧ ಹಾಗೂ ಶ್ರೇಷ್ಠ ಪುತ್ರಿ ಇದ್ದಾಳೆ ಎಂದು ನೆನಪಿಗೆ ಬಂದಿತು. ಅವಳು ಚಂದ್ರನ ರೇಖೆಯಂತೆ ಎಲ್ಲ ಜನರನ್ನು ಹರಣ ಮಾಡುವಂತಳಿದ್ದಾಳೆ. ಲಕ್ಷ್ಮಿಯನ್ನು ಗೆಲ್ಲುತ್ತಾಳೆ ಹಾಗೂ ಕಮಲಗಳಿಂದ ರಹಿತ ಕಮಲಿನಿ ಆಗಿದ್ದಾಳೆ ಎಂದೆನಿಸುತ್ತಿದೆ. ಅವಳು ಸಸಿಚೂಳಳ ಸಮಾನತೆಯನ್ನು ಹೊಂದಿದ್ದಾಳೆ ಹಾಗೂ ಶುಭವಾಗಿದ್ದಾಳೆ. ಹೀಗೆ ವಿಚಾರ ಮಾಡಿ ಅದರ ನಿಮಿತ್ತದಿಂದ ರಾಜ ವಜ್ರನನ್ನು ದೂತನನ್ನು ಕಳುಹಿಸಿದನು. ಬುದ್ಧಿವಂತ ದೂತನು ಕ್ರಮಕ್ರಮವಾಗಿ ಪೃಥ್ವಿಪುರವನ್ನು ತಲುಪಿ ಹಾಗೂ ಸನ್ಮಾನ ಮಾಡಿ ಅಲ್ಲಿಯ ರಾಜ ಪೃಥುವಿನೊಂದಿಗೆ ವಾರ್ತಾಲಾಪ ಮಾಡಿದನು. ಆಗಲೇ ರಾಜ ಪೃಥು ವಿಶುದ್ಧ ದೃಷ್ಟಿಯಿಂದ ದೂತನ ಕಡೆಗೆ ನೋಡಿದನು ಮತ್ತು ದೂತನು ಇಲ್ಲಿಯವರೆಗೆ ಕನ್ಯೆಯ ಯಾಚನೆ ಸಂಬಂಧದ ಇಡುವ ವಚನ ಗ್ರಹಣ ಮಾಡಿರಲು ಅಲ್ಲಿ ಅದಕ್ಕೆ ಮೊದಲೇ ರಾಜ ಪೃಥುವೇ, ದೂತನೇ, ಇದರಲ್ಲಿ ನಿನ್ನದೇನೂ ದೋಷವಿಲ್ಲ, ಯಾಕೆಂದರೆ ನೀನು ಪರಾಧೀನನಾಗಿದ್ದೀಯ ಮತ್ತು ಪರರ ಮಾತುಗಳನ್ನು ಅನುವಾದ ಮಾಡುವನಾಗಿದ್ದೀಯ. ರಾಜ ಹೇಳಿದನು, ಹಾಗೆ ಹೇಳಿದ್ರೆ ದೂತರ ಕೆಲಸ ಅಷ್ಟೇ. ರಾಜ ಪೃಥುವಿನಿಂದ ದೂತನ ಮುಂದೆ ಮೊದಲಿಗೆ ಯಾರೋ ಸ್ವತಃ ಉಷ್ಮ ಆತ್ಮ ಗೌರವ ಪಕ್ಷದಲ್ಲಿ ಬಿಸಿ ನಿಂದ ರಹಿತವಾಗಿದ್ದರೋ, ಯಾರ ಆತ್ಮನು ಚಂಚಲವಾಗಿದ್ದನೋ ಹಾಗೂ ಬಹುಭಾಗಗಳ ಅನೇಕ ಅಪಮಾನ ಪಕ್ಷದಲ್ಲಿ ಅನೇಕ ತರಂಗಗಳು ದಿಂದ
ವ್ಯಾಪ್ತವಾಗಿರುವುದು. ಹಾಗೆಯೇ ಜಲದ ಪ್ರವಾಹದಂತೆ ಇರುವಂತ ತಮ್ಮಂತ ಜನರಿರುವರು ಅವರು ಇಚ್ಛಾನುಸಾರ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗುತ್ತಾರೆ. ಅದೆಲ್ಲವೂ ಒಂದು ವೇಳೆ ನೀವು ಪೂರ್ವ ಪುಣ್ಯ ವಚನಗಳ ಉಚ್ಚಾರಣೆ ಮಾಡಿದ್ದೀರಾದರೂ ಆದ್ದರಿಂದ ನಿನ್ನ ನಿಗ್ರಹ ಮಾಡುವುದು ಯೋಗ್ಯವೇ. ಯಾಕೆಂದರೆ ಬೇರೆಯವರ ಮೂಲಕ ನಡೆಸಿದಂಥ ವಿಘಾತದ ಯಂತ್ರವನ್ನು ನಷ್ಟ ಮಾಡಲು ಆಗಲಾರದೆ ಹೇ ದೂತನೇ, ನೀನು ಧೂಳು ತಗಲಿದ ಎಲೆಯಂತೆ ಇದ್ದೀಯ ಎಂದು ನಾನು ತಿಳಿದಿದ್ದೇನೆ ಮತ್ತು ಏನನ್ನು ಮಾಡಲು ಸಮರ್ಥನಾಗಿಲ್ಲ. ಆದ್ದರಿಂದ ಇಲ್ಲಿಂದ ದೂರ ಮಾಡುವುದೇನಿದೆ ನಿನ್ನ ಸತ್ಕಾರ ಅರ್ಥ ನಿಗ್ರಹವಾಗಿದೆ. ಕುಲ, ಶೀಲ, ಧನ, ರೂಪ, ಸಮಾನತೆ, ಬಲ, ಅವಸ್ಥೆ, ದೇಶ ಮತ್ತು ವಿದ್ಯಾಗಮ ಈ 9 ವರನ ಗುಣಗಳೆಂದು ಹೇಳಿದ್ದಾರೆ. ಗುಣ ಏನಿರಬೇಕಂದ್ರೆ ಕುಲ, ದೇಶ, ಧನ, ರೂಪ, ಸಮಾನತೆ, ಬಲ, ಅವಸ್ಥೆ, ದೇಶ ಮತ್ತು ವಿದ್ಯಾಗಮ ಈ 9 ವರನ ಗುಣಗಳೆಂದು ಹೇಳಿದ್ದಾರೆ. ಹಾಗೂ ಉತ್ತಮ ಪುರುಷರು ಅವೆಲ್ಲವುಗಳಲ್ಲಿ ಒಂದು ಕುಲವನ್ನೇ ಶ್ರೇಷ್ಠವೆಂದು ಭಾವಿಸುತ್ತಾರೆ. ಇದೆಲ್ಲದರಲ್ಲಿ ಕುಲನೇ ದೊಡ್ಡದು. 9ರಲ್ಲಿ ಕುಲವನ್ನೇ ಮೊದಲು ನೋಡ್ತಾರೆ. ಇದು ಇರುವುದು ಅವಶ್ಯಕವೆಂದು ತಿಳಿಯುತ್ತಾರೆ. ಉಳಿದ ಗುಣಗಳಲ್ಲಿ ಇಚ್ಛಾನುಸಾರ ಪ್ರವೃತ್ತಿ ಇದೆ. ಅರ್ಥಾತ್ ಇದ್ದರೂ ಇರಬಹುದು, ಸರಿ, ಇಲ್ಲದಿದ್ದರೂ ಸರಿ. ಅದೇ ಕುಲ ಚೆನ್ನಾಗಿರ್ಬೇಕು, ಸರಿ, ಕುಲ ಚೆನ್ನಾಗಿರ್ಬೇಕು. ಆದರೆ ಅದೇ ಕುಲ ಹೆಸರಿನ ಪ್ರಥಮ ಗುಣ ಯಾವ ವರನಲ್ಲಿ ಇಲ್ಲವೋ ಆತನಿಗೆ ಎಲ್ಲ ಕಡೆಗಳಿಂದಲೂ ಮಾನನೀಯ ಕನ್ಯೆಯನ್ನು ಹೇಗೆ ಕೊಡಬಹುದು? ಯಾವ ಕುಲರು ಗೊತ್ತಿಲ್ಲ ಅವನು. ಆದ್ದರಿಂದ ಹೀಗೆ ನಿರ್ಲಜ್ಜತೆಯಿಂದ ವಿರುದ್ಧ ವಚನವನ್ನು ಹೇಳುವವನು ಅವನಿಗೆ ಕುಮಾರಿ ಅರ್ಥಾತ್ ಪುತ್ರಿಯನ್ನು ಕೊಡುವುದು ಸರಿಯಲ್ಲ. ಆದರೆ ಕುಮಾರಿ ಅರ್ಥಾತ್ ಕೋಟ ಮರಣವನ್ನು ನಾನು ಅವಶ್ಯವಾಗಿ ಕೊಡುತ್ತೇನೆ. ಯಾರು ಕುಮಾರಿ ಕೇಳ್ತಾ ಇದ್ದಾನೆ, ಆತನಿಗೆ ಮೃತ್ಯುವನ್ನು ಕೊಡ್ತೇನೆ ಆತನಿಗೆ, ಅಂದ್ರೆ ಆತನ ಸಾಯಿಸಿನ ತಯಾರಿದೆ ಅಂತ ರಾಜ ಹೇಳ್ತಾನೆ. ಹೀಗೆ ಯಾರ ವಚನವು ಯಾವಾಗ ಉಪೇಕ್ಷಿತ ಮಾಡಲಾಗಿತ್ತು ಅಂತ ದೂತನೋ ನಿರುಪಾಯವಾಗಿ ಹಿಂದಿರುಗಿ ವಜ್ರಜಂಗನಿಗೆ ಎಲ್ಲಾ ಸಮಾಚಾರವನ್ನು ಹೇಳಿದನು. ವಜ್ರಜಂಗನಿಂದ ಪ್ರತು ದೇಶವನ್ನು ನಾಶ ಮಾಡುವ ನಿರ್ಧಾರ ಎದ್ದುಕೊಳ್ಳುತ್ತಾನೆ. ಆನಂತರ ರಾಜ ವಜ್ರಜಂಗನು ಸ್ವಯಂ ಅರ್ಧ ಮಾರ್ಗದವರೆಗೆ ಹೋಗಿ ಯಾವುದೋ ಮಹಾದೂತನ ಮೂಲಕ ಪೃಥುವಿನಲ್ಲಿ ಕನ್ಯೆಯು ಯಾಚನೆಯ ಮಾಡಿದನು ಹಾಗೂ ಅದಕ್ಕೆ ಪ್ರತಿಯಾಗಿ ಅದರ ಅವ್ಯಕ್ತ ಮಾಡಿದರು. ಆತನು ಕನ್ಯೆಯನ್ನು ಪಡೆಯಲಾಗಲಿಲ್ಲ. ಇದರ ಫಲವಾಗಿ ಆತನು ಕ್ರೋಧದಿಂದ ಪ್ರೇರಿತನಾಗಿ ಪೃಥು ದೇಶವನ್ನು ನಾಶ ಮಾಡಲು ತತ್ಪರನಾದನು. ರಾಜ ಪೃಥು ದೇಶದ ಸೀಮೆಯ ರಕ್ಷಕ ಓರ್ವ ವ್ಯಾಘ್ರರಥ ಹೆಸರಿನ ರಾಜನಿದ್ದನು. ರಾಜನ ಹೊರಗಡೆ ವ್ಯಾಘ್ರರಥ ಅಂತ ಒಬ್ಬ ರಾಜ ರಕ್ಷಣೆ ಮಾಡ್ತಾ ಇದ್ದಾನೆ. ಆತನನ್ನು ವಜ್ರಜಂಗನು ಸಂಗ್ರಾಮದಲ್ಲಿ ಗೆದ್ದು ಬಂಧನಲ್ಲಿಟ್ಟನು. ಅವನನ್ನು ಕರ್ಕೊಂಡು ಬಂಧನಲ್ಲಿಡ್ತಾನ. ಆತನ ರಾಜ ರಕ್ಷಣೆ ಮಾಡುವಂತ ರಾಜನ ಮಹಾಬಲಶಾಲಿ ಮತ್ತು ಬಹಳ ಭಾರೀ ಸೇನೆಯಿಂದ ಸಹಿತ ವ್ಯಾಘ್ರರಥ ಸಾಮಂತನನ್ನು ಯುದ್ಧದಲ್ಲಿ ಬಂದ ವಜ್ರಜಂಗನು ದೇಶವನ್ನು ನಾಶ ಮಾಡಲು ಸ್ಥಿತನಾಗಿದ್ದನೆಂದು ತಿಳಿದು ರಾಜ ಪೃಥುವು ಸಹಾಯತೆಯ ನಿಮಿತ್ತ ಬೋಧನಾ ದೇಶದ ಅಧಿಪತಿ ತನ್ನ ಮಿತ್ರ ರಾಜ ಯಾವ ಉತ್ಕೃಷ್ಟ ಸೇನೆ ಇದ್ದಿತ್ತು ಬೋಧನಾಪುರದಲ್ಲಿ ಅದನ್ನು ಕರೆಸಿಕೊಳ್ಳು ಅಷ್ಟರಲ್ಲಿ ಬೋಧನಾಪುರದ ಸೇನೆಯನ್ನು ಕರೆಸಿಕೊಳ್ಬೇಕು ಅಂತ ಹೇಳಿ ಆತ ಯುದ್ಧ ಮಾಡಲಿಕ್ಕಾಗಿತ್ತು.
ವಜ್ರನಗನು ತನ್ನ ಪುತ್ರನನ್ನು ಕರೆಯಿಸಲು ಬೇಗನೆ ಅರ್ಧ ಹಾದಿ ಬಂದಿದ್ದ. ಯಾರು? ವಜ್ರನಂದ ರಾಜ. ವಜ್ರನಂದ ತನ್ನ ಪುತ್ರನನ್ನು ಕಳಿಸ್ಕೊಳ್ಳಿಕ್ಕೆ ಏನ್ ಮಾಡ್ತಾನೆ? ಕಳಿಸ್ಕೊಡ್ತಾನೆ. ಒಂದು ಪತ್ರ ಸಹಿತ ಓರ್ವ ಮನುಷ್ಯನನ್ನು ಪುಂಡರೀಕ ನಗರಕ್ಕೆ ಕಳುಹಿಸಿದನು. ತಂದೆಯ ಆಜ್ಞೆ ಕೇಳಿ ರಾಜಪುತ್ರರು ಬೇಗನೆ ಯುದ್ಧಕ್ಕಾಗಿ ಬೇರಿ ಹಾಗೂ ಸಂಕ ಮುಂತಾದವುಗಳ ಶಬ್ದಗಳನ್ನು ಘೋಷಿಸಿದರು. ಆನಂತರ ಪುಂಡರೀಕ ಪುರದಲ್ಲಿ ಹಾರಾಡುತ್ತಿರುವಂತಹ ಸಮುದ್ರದಂತೆ ಕ್ಷೋಭೆ ಉತ್ಪನ್ನ ಮಾಡುವಂತಹ ಬಹಳ ದೊಡ್ಡ ಕೋಲಾಹಲ ಉತ್ಪನ್ನವಾಯಿತು. ಯುದ್ಧಕ್ಕಾಗಿ ಸೈನ್ಯ ಎಲ್ಲ ಸಿದ್ಧ. ಹಿಂದೆ ಎಂದು ಕೇಳಿರದ ಯುದ್ಧದ ಸಿದ್ಧತೆಯ ಶಬ್ದವನ್ನು ಕೇಳಿ, ಹಿಂದೇನಿಷ್ಟು ಭಾರಿ ಯುದ್ಧದ ಸಿದ್ಧತೆಯನ್ನು ಮಾಡಿರಲಿಲ್ಲ. ಕೇಳಿ ಲವ ಮತ್ತು ಕುಶರು ಹತ್ತಿರದಲ್ಲಿರುವಂತಹ ಪುರುಷರಿಗೆ ಇದೇನು ಎಂದು ಕೇಳಿದರು. ಅವರಿಗೆ ಗೊತ್ತಿಲ್ಲ ವಿಚಾರಗಳು. ಲವ ಮತ್ತು ಅಂಕುಶರಿಂದ ಯುದ್ಧದ ಸಿದ್ಧತೆ. ಆನಂತರ ಈ ಎಲ್ಲ ವೃತ್ತಾಂತ ನಮ್ಮದೇ ನಿಮಿತ್ತದ ಆಗಿದೆ. ಇವೆಲ್ಲವನ್ನು ಕೇಳಿ ಯುದ್ಧದ ಇಚ್ಛೆಯನ್ನು ಹೊಂದಿದಂತಹ ಸೀತೆಯು ಇಬ್ಬರು ಪುತ್ರರು ಹೊರಡಲು ಸಿದ್ಧರಾದರು. ಹಾಗೆ ನಮ್ಮ ನಿಮಿತ್ತದಲ್ಲಿ ಯುದ್ಧ ಆಗ್ತಾ ಇದೆ. ಇದೆಲ್ಲ ಆಗ್ತಿರೋದು ನಮ್ಮಿಂದನೇ ಅಂತ ಅವರಿಗೆ ಗೊತ್ತಿಲ್ಲ. ಅವರಿಗೆ ನಮಗಾಗಿ ಅಜ್ಜ ಮಗಳು ಕೇಳ್ತಾ ಇದ್ದಾನೆ, ಅದಕ್ಕಾಗಿ ಯುದ್ಧ. ಪೃಥ್ವಿರಾಜ ತಿರುಗಿದ ನಂತರ ಗೊತ್ತಾಗ್ತದೆ. ಮತ್ತು ಪೃಥ್ವಿರಾಜನ ಮಕ್ಕಳೆಲ್ಲರೂ ಯುದ್ಧಕ್ಕೆ ಹೊರಟಿದ್ದಾರೆ. ಅವರು ಯುದ್ಧಕ್ಕಾಗಿ ಇಬ್ಬರು ಸಿದ್ಧತೆ ಆದರು. ಯಾರು ಅತ್ಯಂತ ಉತ್ಸಾಹದಿಂದ ಸಹಿತರಾಗಿದ್ದರೋ, ಯಾರು ಪರಭವ ಉತ್ಪತ್ತಿಯನ್ನು ಕಿಂಚಿತೂ ಸಹ ಸಹಿಸುತ್ತಿರಲಿಲ್ಲವೋ, ಪರಾಭವ ಅವರಿಗೆ ಪರಾಭವ ಆಗುವಂಥದ್ದು ಅಂದ್ರೆ ಸೋಲು ಅನ್ನೋದು ಅವ್ರಿಗೆ ಇಷ್ಟ ಇರಲಿಲ್ಲ. ಹಾಗೂ ಯಾರ ವಿಶಾಲ ತೇಜಸ್ಸು ಪ್ರಕಟವಾಗಿತ್ತು ಅಂತ ಆ ಇಬ್ಬರು ವೀರರು ವಾಹನದ ವಿಳಂಬವನ್ನು ಸಹ ಸಹಿಸುತ್ತಿರಲಿಲ್ಲ. ವಾಹನ ತಗೊಳ್ಳೋಕೆ ಸ್ವಲ್ಪ ಒಂದು ಕ್ಷಣ ಲೇಟ್ ಮಾಡಿದ್ರು ಅವರು ಸಹಿಸ್ಕೊಳ್ತಾ ಇರಲಿಲ್ಲ, ತಯಾರಾಗಿ ನಿಂತಿದ್ರು. ವಜ್ರಜಂಗನ ಪುತ್ರ ಸಮಸ್ತ ಅಂತಃಪುರ ಹಾಗೂ ಪರಿಕರ ಸಮಸ್ತ ಜನರು ಅವರನ್ನು ಪ್ರಯತ್ನಪೂರ್ವಕವಾಗಿ ತಡೆಯಲು ಸಿದ್ಧರಾದರು. ವಜ್ರಜಂಗನ ಮಕ್ಕಳಷ್ಟು ಜನ ತಡೀತಾರೆ, ನೀವು ಈಗ ಸಣ್ಣವರಿದ್ದೀರಿ, ಇಲ್ಲೇ ಇದೆ. ಹಾಗೆ ಎಲ್ಲರೂ ತಡೀತಾರೆ, ಎಲ್ಲರೂ. ಆದರೆ ಅವರು ಅವರ ಮಾತುಗಳನ್ನು ಕೇಳದಂತೆ ಇದ್ದರು. ಆನಂತರ ಪುತ್ರ ಸ್ನೇಹದಿಂದ ಯಾರದೆಯ ದ್ರಾವೀಭೂತವಾಗುತ್ತಿತ್ತು ಅಂತ ಸೀತೆಯು ಅವರನ್ನು ಯುದ್ಧಕ್ಕೆ ಸಿದ್ಧವಾಗಿರುವುದನ್ನು ಕಂಡು, ಹೇ ಬಾಲಕರೇ, ಇದು ನಿಮ್ಮ ಯುದ್ಧದ ಯೋಗ್ಯ ಸಮಯವಲ್ಲ. ಯಾಕೆಂದರೆ ಮಹಾರಥದ ಯೋಗದ ಮುಂದೆ ಕರುಗಳನ್ನು ಕಟ್ಟಲಾಗದು ಎಂದು ಹೇಳಿದರು. ಮಹಾರಥಗಳ ಮುಂದೆ ಸಣ್ಣ ಕರುಗಳನ್ನು ಕಟ್ಟಾಕಿದ್ರೆ ಏನಾಗ್ತದೆ ಎಂದು ಹೇಳಿದರು. ಇದಕ್ಕುತ್ತರವಾಗಿ ಅವರ ಪುತ್ರರು, ಹೇ ಮಾತೆ, ನೀನು ಹೀಗಾಕೆ ಹೇಳಿದೆ? ಇದರಲ್ಲಿ ವೃದ್ಧ ಜನರ ಅವಶ್ಯಕತೆ ಏನಿದೆ ಎಂದು ಹೇಳಿ, ಪೃಥ್ವಿಯಂತೂ ವೀರ ಭೋಗ್ಯವಾಗಿದೆ ಎಂದರು. ಮಹಾವನವನ್ನು ಸುಡುವಂತ ಅಗ್ನಿಗೆ ಇಷ್ಟು ದೊಡ್ಡ ಶರೀರದ ಪ್ರಯೋಜನವೇನಿದೆ? ಒಂದು ಚಿಕ್ಕ ಕಣ, ಅರ್ಥಾತ್ ಅಗ್ನಿಯ ದೊಡ್ಡ ಶರೀರ ಇರುವುದು ಅಪೇಕ್ಷೆ ಇಲ್ಲ. ದೊಡ್ಡ ಬೆಂಕಿ ಹಾಕುವಂತಿಲ್ಲ ವನ ಸುಡಕ್ಕೆ. ಈ ಸಣ್ಣ ಕಿಡಿ ಹಾಕಿದ್ರು ಅದನ್ನೆಲ್ಲ ಸುಟ್ಟು ಬೂದಿ ಆಗುತ್ತೆ ಮನಗ. ಈ ವಿಷಯಗಳಂತೂ ಅವರಿಗೆ ಸ್ವಭಾವದಿಂದಲೇ ಪ್ರಯೋಜನವಿದೆ. ಈ ಪ್ರಕಾರ ವಚನಗಳ ಉಚ್ಚಾರಣೆ ಮಾಡುತ್ತಿದ್ದ ಪುತ್ರರನ್ನು ನೋಡಿ ಸೀತೆಯು ಕಣ್ಣುಗಳಲ್ಲಿ ಮಿಶ್ರ ರಸದಿಂದ ಉತ್ಪನ್ನವಾದ ಕಣ್ಣೀರಿಂದ ಸ್ವಲ್ಪ ಆಶ್ರಯ ಪಡೆದಳು. ಅರ್ಥಾತ್ ಅವಳ ಕಣ್ಣುಗಳಿಂದ ಹರ್ಷ ಮತ್ತು ಶೋಕದ ಕಾರಣ ಸ್ವಲ್ಪ ಕಣ್ಣೀರು, ಹರ್ಷದಲ್ಲೂ ಕಣ್ಣೀರು ಬರ್ತದೆ, ಶೋಕದಿಂದ ಬರ್ತದೆ, ಕಣ್ಣೀರು ಹೊರಬಿದ್ದಿತು. ಆನಂತರ ಅವರು ಚೆನ್ನಾಗಿ ಸ್ನಾನ ಮಾಡಿ, ಆಹಾರ ಮಾಡಿ, ಶರೀರದ ಅಲಂಕಾರಗಳನ್ನು ಮಾಡಿ ಮತ್ತು ಮನವಚನ ಕಾರ್ಯಗಳಿಂದ ಸಿದ್ಧ ಪರಮೇಶ್ವರಿಗೆ ಬಹಳ ಸಾವಧಾನದಿಂದ ನಮಸ್ಕಾರ ಮಾಡಿದರು. ಹೀಗೆ ಅಂಥ ಸಮಸ್ತ
ವಿಧಿವಿಧಾನಗಳನ್ನು ತಿಳಿಯುವಲ್ಲಿ ನಿಪುಣರಾದಂತೆ ಇಬ್ಬರು ಕುಮಾರರು ಮಾತೆಗೆ ನಮಸ್ಕಾರ ಮಾಡಿ ಉತ್ತಮ ಹಾಗೂ ಮಂಗಲಪೂರ್ವಕವಾಗಿ ಮನೆಯಿಂದ ಹೊರಗೆ ನಡೆದರು. ಆನಂತರ ಯಾವುದರಲ್ಲಿ ವೇಗಶಾಲಿ ಕುದುರೆಗಳು ಕೂಡಲಾಗಿತ್ತು ಮತ್ತು ಯಾರು ನಾನಾ ಪ್ರಕಾರಗಳ ಅಸ್ತ್ರಶಸ್ತ್ರಗಳಿಂದ ಪರಿಪೂರ್ಣರಾಗಿದ್ದರು ಅಂತ ಉತ್ತಮ ರಥಗಳ ಮೇಲೆ ಸವಾರರಾಗಿ ಅವರು ಸಹೋದರರು ರಾಜ ಪೃಥುವಿನ ಮೇಲೆ ಪ್ರಸ್ಥಾನ ಮಾಡಿದರು. ಬಹಳ ಭಾರಿ ಸೇನೆಯಿಂದ ಸಹಿತ ಹಾಗೂ ಧನಸನ್ನು ಮಾತ್ರ ಸಹಾಯಕವೆಂದು ತಿಳಿದು ಇಬ್ಬರು ಕುಮಾರರು ಶರೀರಧಾರಿ ಉದ್ಯೋಗ ಮತ್ತು ಪರಾಕ್ರಮಿಗಳೇ ಆಗಿದ್ದರು ಎಂದು ಕಂಡುಬರುತ್ತಿದ್ದರು. ಯಾರ ಹೃದಯವು ಅತ್ಯಂತ ಉದಾರವಾಗಿತ್ತೋ ಹಾಗೂ ಯಾರು ಸಂಗ್ರಾಮದ ಬಹಳ ಭಾರೀ ಕೌತುಕದಿಂದ ಕೂಡಿದ್ದರು ಅಂತ ಮಹಾ ಅಭ್ಯುದಯದ ಧಾರಕರಾದ ಇಬ್ಬರು ಸಹೋದರರು 6 ದಿನಗಳಲ್ಲಿ ವಜ್ರನಗರ ಬಳಿ ತಲುಪಿದರು. ಆನಂತರ ಪರಮೋದ್ಯೋಗಿಕ ಶತ್ರುವಿನ ಸೇನೆಯ ಸಮೀಪವಿದೆ ಎಂದು ಕೇಳಿದ ನಂತರ ಬಹಳ ಭಾರೀ ಸೇನೆಯ ಮಧ್ಯದಲ್ಲಿ ಇದ್ದಂತ ರಾಜ ಪೃಥ್ವಿಪುರದ ಪೃಥ್ವಿಪುರದಿಂದ ಹೊರಬಿದ್ದನು. ಆತನ ಸಹೋದರ ಮತ್ತು ಪುತ್ರ, ಮಾಮ ಮತ್ತು ಮಾಮನ ಮಗ ಹಾಗೂ ಒಂದೇ ಪಾತ್ರೆಯಲ್ಲಿ ಭೋಜನ ಮಾಡುವ ಪರಮ ಪ್ರೀತಿಯಿಂದ ಕೂಡಿದಂತ ಬೇರೆ ರಾಜರು ಹಾಗೂ ಸೌಮ್ಯ, ಅಂಗ, ವಂಗ, ಮಗಧ ಮುಂತಾದಂತ ಮಹಾಬಲಶಾಲಿ ರಾಜರು ಆತನೊಂದಿಗೆ ಎಷ್ಟು ಬಹಳ ದೊಡ್ಡ ಸೈನ್ಯ ಇತ್ತು. ಆತನೊಂದಿಗೆ ಹೊರಟರು. ಕಂಟಕ ಸೇನೆಯಿಂದ ಸುತ್ತುವರಿಯಲ್ಪಟ್ಟಂತ ಪರಮ ಪ್ರತಾಪಿ ರಥ, ಕುದುರೆ, ಆನೆ ಹಾಗೂ ಪದಾತಿ ಸೈನಿಕರು ಕೋಪಗೊಂಡು ವಜ್ರನಂದನ ಕಡೆಗೆ ಸಾಗಿ ಬರುತ್ತಿದ್ದರು. ರಥ, ಆನೆ ಹಾಗೂ ಕುದುರೆಗಳ ಸ್ಥಾನಗಳನ್ನು ಕರೆತಂದಂತ ಶಬ್ದವನ್ನು ಕೇಳಿ ವಜ್ರನಂಗ ಸಾಮಂತರು ಸಹ ಯುದ್ಧ ಮಾಡಲು ಸಿದ್ಧರಾದರು. ಆನಂತರ ಯಾವಾಗ 2 ಸೇನೆಗಳ ಅಗ್ರಭಾಗ ಅತ್ಯಂತ ಸಮೀಪ ಬಂದು ತಲುಪಿತು, ಆಗ ಅತ್ಯಧಿಕ ಉತ್ಸಾಹವನ್ನು ಹೊಂದಿದಂತ ಲವ ಮತ್ತು ಅಂಕುಶರು ಶತ್ರುಗಳ ಸೇನೆಯಲ್ಲಿ ಪ್ರವೇಶಿಸಿದರು. ಅತ್ಯಧಿಕ ಶೀಘ್ರತೆಯಿಂದ ಅಲೆದಾಡುವ ಆ ಇಬ್ಬರು ಕುಮಾರರು ಮಹಾಕ್ರೋಧವನ್ನು ಹೊಂದಿ ಶತ್ರುಗಳ ರೂಪದ ಮಹಾಸರೋವರವನ್ನು ಎಲ್ಲಾ ಕಡೆಗೆ ಕ್ರೀಡೆ ಮಾಡತೊಡಗಿದರು. ಮಿಂಚಿನ ರೂಪದ ಬಳ್ಳಿಯ ಉಪಮೆಯನ್ನು ಹೊಂದಿದಂತ ಆ ಕುಮಾರರು ಕೆಲವೊಮ್ಮೆ ಅಲ್ಲಿ ಕೆಲವೊಮ್ಮೆ ಇಲ್ಲಿ ಕಾಣಿಸುತ್ತಿದ್ದರು, ಮತ್ತೆ ಮತ್ತೆ ಅದೃಶ್ಯವಾಗಿ ಬಿಡುತ್ತಿದ್ದರು. ಶತ್ರುಗಳು ಯಾರ ಪರಾಕ್ರಮವನ್ನು ಸಹಿಸದವರಾಗಿದ್ದರು ಅಂತ ಆ ಇಬ್ಬರು ವೀರರು ಬಹಳ ಕಷ್ಟದಿಂದ ಕಾಣಿಸುತ್ತಿದ್ದರು. ಅರ್ಥಾತ್ ಅವರನ್ನು ಕಣ್ಣೆತ್ತಿ ನೋಡುವುದು ಸಹ ಕಠಿಣವಾಗುತ್ತಿತ್ತು. ಶತ್ರುಗಳಿಗೆ ಬಾಣಗಳನ್ನು ಸ್ವೀಕರಿಸುತ್ತಾ ಹಗ್ಗದ ಮೇಲೆ ಏರಿಸುತ್ತಾ ಮತ್ತು ಬಿಡುತ್ತಾ ಆ ಇಬ್ಬರು ಕುಮಾರರು ಕಾಣಿಸುತ್ತಿರಲಿಲ್ಲ. ಕೇವಲ ಸಾಯಿಸಲ್ಪಡುವ ಶತ್ರುಗಳೇ ಕಾಣಿಸುತ್ತಿದ್ದರು. ತೀಕ್ಷ್ಣ ಬಾಣಗಳಿಂದ ಗಾಯವಾಗಿ ಇದ್ದಂಥ ವಾಹನಗಳಿಂದ ವ್ಯಾಪ್ತವಾದಂಥ ಪೃಥ್ವಿಯು ನೆಲ ಅತ್ಯಂತ ದುರ್ಗಮವಾಯಿತು. ಶತ್ರುವಿನ ಸೈನ್ಯ ಪಡೆದ ಹುಚ್ಚರಂತೆ ನಿಮಿಷ ಮಾತ್ರದಲ್ಲಿ ಪರಾಭವ ಹೊಂದಿತು. ಚಲ್ಲಾಪಿಲ್ಲಿಯಾಗಿ ಹೋದರು ಮತ್ತು ಆನೆಗಳ ಸಮೂಹವು ಸಿಂಹಗಳಿಂದ ಹೆದರಿಕೊಂಡು ಅಲ್ಲಿ ಇಲ್ಲಿ ಓಡತೊಡಗಿದವು. ಆ ನಂತರ ಪೃಥ್ವಿರಾಜನ ಸೇನಾ ರೂಪ ನದಿಯು ಲವಣಾಂಕುಶ ರೂಪದ ಸೂರ್ಯನ ಬಾಣ ರೂಪದ ಕಿರಣಗಳಿಂದ ಕ್ಷಣ ಮಾತ್ರದಲ್ಲಿ ಒಣಗಿಹೋಯಿತು. ಉಳಿದ ಸೈನಿಕರು ಭಯದಿಂದ ಪೀಡಿತರಾಗಿ ಅರ್ಕ ತುಲ್ಯನ ಸಮೂಹದಂತೆ ಆ ಕುಮಾರರ ಇಚ್ಛೆ ಇಲ್ಲದೇ ದಿಕ್ಕಾಪಾಲಾಗಿ ಓಡಿ ಹೋದರು. ಅಸಹಾಯವಾವು ಖೇದ ಖಿನ್ನರಾದಂಥ
ರಾಜ ಪೃಥ್ವಿರಾಜನ ಮಾರ್ಗದಲ್ಲಿದ್ದನು, ಅರ್ಥಾತ್ ಓಡತೊಡಗಿದನು ಪೃಥ್ವಿರಾಜ. ಆಗ ಧನುರ್ಧಾರಿ ಕುಮಾರನು ಆತನ ಬೆನ್ನತ್ತಿ ಆತನಿಗೆ, ಅರೇ ನೀಚ ನರ ಪೃಥು, ಈಗ ವ್ಯರ್ಥವಾಗಿ ಎಲ್ಲಿ ಓಡಿ ಹೋಗುವೆ? ಯಾರ ಕುಲ ಮತ್ತು ಶೀಲದ ಬಗ್ಗೆ ಗೊತ್ತಿರುತ್ತಿಲ್ಲವೋ ಅಂತ ನಾವಿಬ್ಬರು ಬಂದಿದ್ದೇವೆ. ಯಾರು ಶೀಲ ಕುಲ ಏನು ಗೊತ್ತಿಲ್ಲವಲ್ಲ ಅಂತ, ಶೀಲ ಕುಲ ಗೊತ್ತಿದ್ದರೆ ನಾವಿಬ್ಬರು ಬಂದಿದ್ವಿ, ಓಡೋಗ್ತಿದ್ದೇವೆ. ನಿನ್ನ ಮುಂದೆ ಬಂದು ನಿಂತಿದ್ವಿ, ಎಲ್ಲಿ ಓಡೋಗ್ತೀವಿ? ನಾವಿಬ್ಬರು ಬಂದಿದ್ದೇವೆ ಎಂದು ಹೇಳಿದರು. ಯಾರ ಕುಲ ಮತ್ತು ಶೀಲ ಅಜಾತವಾಗಿದೆಯೋ ಅಂತ ನಮ್ಮಿಂದ ಓಡಿ ಹೋಗುತ್ತಿರುವೆ. ನೀನು ಈಗ ಯಾಕೆ ನಾಚಿಕೆ ಪಡುವುದಿಲ್ಲ? ಈಗ ನಾವು ಬಾಣಗಳ ಮೂಲಕ ನಮ್ಮ ಕುಲ ಮತ್ತು ಶೀಲದ ವಿಳಾಸ ನೀಡುತ್ತೇವೆ, ಪರೀಕ್ಷೆ ಕೊಡ್ತೀವಿ. ನಮ್ಮ ಬಾಣಗಳ ಮುಖಾಂತರ ನಾವು ಪರಿಚಯ ಕೊಡ್ತೀವಿ ಯಾರು ಅನ್ನೋದನ್ನು. ಸಾವಧಾನವಾಗಿ ನಿಂತು ಬಿಡು, ಅರ್ಥಾತ್ ಬಲವಂತವಾಗಿ ನಿಲ್ಲುವಂತೆ ಮಾಡಬೇಕು. ಹೀಗೂ ಹೇಳಿದಾಗ ಬಲವಂತವಾಗಿ ನಿಲ್ಲಿಸಬೇಕು ಅಥವಾ ನಿಂತುಕೊಳ್ತೀವಿ ನೀನಾಗಿ. ಹೀಗೆ ಹೇಳಿದಾಗ ಪೃಥ್ವಿ ಹಿಂದಿರುಗಿ ಹಾಗೂ ಕೈ ಜೋಡಿಸಿ, ಹೇ ವೀರರೇ, ನನ್ನ ಅಜ್ಞಾನ ಜನಿತ ದೋಷವನ್ನು ಕ್ಷಮೆ ಮಾಡಲು ಯೋಗ್ಯರಾಗಿದ್ದೀರಾ ಎಂದು ಹೇಳಿದನು. ಅಜ್ಞಾನದಿಂದ ಮಾಡಿದಂಥ ತಪ್ಪನ್ನು ಕ್ಷಮೆ ಮಾಡಿ ಯೋಗ್ಯರಾಗಿದ್ದೀನಿ. ಹೀಗೆ ಸೂರ್ಯನ ತೇಜಸ್ಸು ಸಮೂಹದ ಮಧ್ಯೆ ಇರುವುದಿಲ್ಲವು, ಹಾಗೆಯೇ ತಮ್ಮ ಮಹಾತ್ಮೆ ನನ್ನ ಬುದ್ಧಿಯಲ್ಲಿ ಬರಲಿಲ್ಲ. ಹಾಗೆ ನಿಮ್ಮ ಶೌರ್ಯದ ಬಗ್ಗೆ ನನಗೆ ಗೊತ್ತಾಗಲಿಲ್ಲ. ಧೀರ ವೀರ ಮನುಷ್ಯರು ತಮ್ಮ ಕುಲ ಶೀಲದ ಪರಿಚಯ ನೀಡುವುದು ಹೀಗೆ. ಧೀರ ವೀರಾದವರು ಕುಲದ ಪರಿಚಯವನ್ನು ಇದೇ ರೀತಿಯಾಗಿ ಕೊಡುತ್ತಾರೆ. ಹಾಗೆ ಮಾತುಗಳಿಂದ ಪರಿಚಯ ಕೊಡುವುದು ಹೀಗೆ ಆಗುವುದು, ಅದು ಸರಿಯಿಲ್ಲ. ಕೇವಲ ಮಾತು ಪರಿಚಯ ಕೊಡುವುದಲ್ಲ, ಇದೇ ತಮ್ಮ ಶೌರ್ಯದಿಂದ ಪರಿಚಯವನ್ನು ಕೊಡುವಂಥದ್ದಿದೆ. ಯಾಕೆಂದರೆ ಅದರಲ್ಲಿ ಸಂದೇಹ ಇರಬಹುದು ಮಾತನ್ನು ಕೊಡುವುದರಿಂದ. ಅಂತ ಯಾವ ಮೂಢ ಮನುಷ್ಯ ಇದ್ದಾನೆ, ಯಾವುದನ್ನು ಸುಡುವುದರಿಂದಲೇ ವನವನ್ನು ಸುಡುವಲ್ಲಿ ಸಮರ್ಥವಾದ ಅಗ್ನಿಯು ಉತ್ಪತ್ತಿ ಇದೆ ಎಂದು ತಿಳಿಯಲಾರ. ಅರ್ಥಾತ್ ಅಗ್ನಿ ಪ್ರಜ್ವಲಿತವಾಗುತ್ತಿದೆ. ಇಷ್ಟು ಹೇಳುವುದರಿಂದಲೇ ಮೂರ್ಖನಿಗಂತೂ ಮೂರ್ಖ ವ್ಯಕ್ತಿಯು ಸಹ ಇದನ್ನು ಸ್ವೀಕರಿಸುತ್ತಾನೆ. ಮೂರ್ಖ ವ್ಯಕ್ತಿಯು ಅಗ್ನಿಯು ಒಪ್ಪುವಂತನ. ತಾವಿಬ್ಬರು ಪರಮ ಧೀರರು, ಮಹಾಕುಲದಲ್ಲಿ ಉತ್ಪನ್ನರು ಹಾಗೂ ಯಥೇಷ್ಟ ಸುಖವನ್ನು ನೀಡುವಂತ ನಮ್ಮ ಸ್ವಾಮಿಯಾಗಿದ್ದೀರಾ. ನೀವೇ ನಮ್ಮ ಸ್ವಾಮಿ ಅಂತ ಹೇಳ್ತಾರೆ. ಹೀಗೆ ಯಾರ ಪ್ರಶಂಸೆ ಮಾಡಲಾಗಿತ್ತೋ ಅಂತ ಇಬ್ಬರು ಕುಮಾರರು ನತಮಸ್ತಕ, ಶಾಂತಚಿತ್ತ ಹಾಗೂ ಶಾಂತ ಮುಖರಾದರು ಮತ್ತು ಅವರ ಎಲ್ಲ ಕೋಪವೂ ದೂರವಾಯಿತು. ಶರಣಾಗತರಾದ ತಕ್ಷಣ ಅವ್ರ ಸಿಟ್ಟೆಲ್ಲ ಹೊರಟವು. ಕ್ಷಮಾ ಮಾಡಿ ಸಾರಿ ಅಂತ ಕೇಳಿದ್ರೆ ಮುಗೀತು. ಅನಂತರ ಯಾವಾಗ ವಜ್ರದಂಗ ಮುಂತಾದ ಪ್ರಧಾನ ರಾಜರು ಬಂದರು, ಆಗ ಅವರ ಸಾಕ್ಷಿಯಾಗಿ ಇಬ್ಬರು ವೀರರ ಪವಿತ್ರತೆ ಪೃಥುವಿನೊಂದಿಗೆ ಆಯಿತು. ಆಚಾರ್ಯರು ಮಾನಸಾಲಿ ಮನುಷ್ಯರು, ಆಚಾರ್ಯ ಹೇಳ್ತಾರೆ ಮಾನಸಾಲಿ ಪ್ರಣಾಮ ಮಾತ್ರದಿಂದ ಪ್ರಸನ್ನರಾಗುತ್ತಾರೆ. ಬರೀ ನಮಸ್ಕಾರ ಮಾಡಿಬಿಟ್ಟು ತಪ್ಪಾಯಿತು ಅಂತ ಹೇಳಿದರೆ ಸಾಕು, ಅವರು ಕರಗಿ ಬಿಡುತ್ತಾರೆ. ಇದು ಸರಿಯಾಗಿ ಇದೆ. ಯಾಕೆಂದರೆ ನದಿಗಳು ಪ್ರವಾಹ ನಮ್ರವಾದ ಬಾಗಿದ ಗಿಡಗಳನ್ನು ಕಿತ್ತು ಹಾಕುವುದಿಲ್ಲ. ನದಿಗಳು ಹರ್ಕೊಂಡು ಹೋಗುವಾಗ ಬಗ್ಗು ಹೋಗ್ಬಿಟ್ರೆ ಕಿತ್ತು ಹಾಕಲ್ಲ ನದಿ. ಅದೇನೆ ಆ ನದಿಗೆ ನೆಟ್ಟಗೆ ನಿಂತ್ಕೊಂಡಿದ್ದು ಕಿತ್ತು ಹಾಕಿಬಿಡ್ತದೆ, ನದಿ ಕೊಚ್ಕೊಂಡು ಹೋಗುತ್ತೆ. ಅನಂತರ ರಾಜ ಪೃಥ್ವಿಯು ಎಲ್ಲ ಜನರಿಗೆ ಆನಂದ ಉತ್ಪನ್ನ ಮಾಡುವಂತ ಇಬ್ಬರು ವೀರರನ್ನು ಬಹಳ ವೈಭವದೊಂದಿಗೆ ನಗರದಲ್ಲಿ ಪ್ರವೇಶ ಮಾಡಿಸಿದನು. ಅಲ್ಲಿ ಪೃಥ್ವಿಯು ಮಹಾವೈಭವದಿಂದ ತನ್ನ ಕನಕಮಾಲ ಕನ್ಯೆಯನ್ನು ವೀರ ಮದನಕುಸನಿಗೆ ಕೊಡಲು ನಿಶ್ಚಯ ಮಾಡಿದನು. ಆನಂತರ ಕಾರ್ಯ ಮಾಡುವಲ್ಲಿ ನಿಪುಣರ ಇಬ್ಬರು ವೀರರು ಅಲ್ಲಿ ಒಂದು ರಾತ್ರಿ ಕಳೆದು ಈ ಸಮಸ್ತ
ಪೃಥ್ವಿಯನ್ನು ಗೆಲ್ಲಲು ನಗರದಿಂದ ಹೊರಗೆ ಹೊರಟರು. ಎಲ್ಲ ರಾಜನ ಅಕ್ಕಪಕ್ಕದ ರಾಜ ಗೆಲ್ಲಿದ್ದಾರೆ. ಅದು ಮೊದಲಾಯ್ತು ಯುದ್ಧ ಪೃಥ್ವಿ ಜೊತೆಲಿ. ಅದು ಮುಗಿದ ತಕ್ಷಣ ಇಡೀ ಭೂಮಿನ ಗೆಲ್ತೀನಿ ಅಂತ ಹೊರಟ್ರು. ಸುಮಹಾನ ಅಂಗ ಹಾಗೆ ಮಗಧ, ವಂಗ ಹಾಗೂ ಬೋಧನಾಪುರ ಮುಂತಾದವುಗಳ ರಾಜರುಗಳಿಂದ ಸುತ್ತುವರಿಯಲ್ಪಟ್ಟಂತ ಇಬ್ಬರು ಕುಮಾರರು ಲೋಕಾಂಕ್ಷ ನಗರಕ್ಕೆ ಹೋಗಲು ಸಿದ್ಧರಾದರು. ಲೋಕಾಂಕ್ಷ ನಗರಕ್ಕೆ ಬಹಳ ದೊಡ್ಡ ಸೈನ್ಯದೊಂದಿಗೆ ಇಬ್ಬರು ವೀರರು ಅವರೊಂದಿಗೆ ಸಂಬಂಧ ಹೊಂದಿದ ಅನೇಕ ದೇಶಗಳ ಮೇಲೆ ಸುಖವಾಗಿ ಆಕ್ರಮಣ ಮಾಡುತ್ತಾ ಲೋಕಾಂಕ್ಷ ನಗರದ ಸಮೀಪ ತಲುಪಿದರು. ಅಲ್ಲಿ ಹೋಗಿ ಕರುಣನ ರೆಕ್ಕೆಯ ನಾಗನನ್ನು ಕ್ಷುಭಿತನಾಗಿ ಮಾಡುತ್ತದೆಯೋ ಹಾಗೆ ಇಬ್ಬರು ಅಲ್ಲಿನ ಕುಬೇರಕಾಂತ ಹೆಸರಿನ ಅಭಿಮಾನಿ ರಾಜರನ್ನು ಭಯಭೀತರನಾಗಿ ಮಾಡಿದರು. ಆನಂತರ ತರಂಗ ಸೇನೆಯಿಂದ ಕೂಡಿದಂತ ಅತ್ಯಂತ ಭಯಂಕರ ರಣಾಂಗದಲ್ಲಿ ಕುಬೇರಕಾಂತನನ್ನು ಗೆದ್ದು ಅವರು ಮುಂದೆ ಸಾಗಿದರು. ಆಗ ಅವರು ಸೇನೆಯ ಅತ್ಯಧಿಕವಾಗಿ ಮುಂದೆ ಸಾಗುತ್ತಿತ್ತು. ಅಲ್ಲಿಂದ ಸಾಗಿ ಅಧೀನತೆಯನ್ನು ಹೊಂದಿದಂತ ಸಾವಿರಾರು ರಾಜರಿಂದ ಎಲ್ಲ ರಾಜರು ಅವರು ಅಧೀನ ಆಗ್ತಾರೆ. ಅವರೆಲ್ಲ ಅವನ ಜೊತೆಯಲ್ಲೇ ಹೋಗ್ತಾರೆ. ಮತ್ತೆ ಪರಾಕ್ರಮಿ ರಾಜರಿರ್ತಾರೆ, ಬಲಶಾಲಿ ರಾಜರು ಮತ್ತೆ ಶರಣಾಗಿ ಬಿಡ್ತಾರೆ. ಯುದ್ಧ ಮಾಡಿ ಎಲ್ಲ ಹಾಳು ಮಾಡ್ಕೊಳ್ಳೋದ್ರಿಂದ ಸೈನ್ಯ ರಾಜ್ಯ ಎಲ್ಲ ನಷ್ಟ ಮಾಡಿದ್ರಿಂದ ರಾಜ್ಯ ನಷ್ಟ ಆಗಿ ಹೋಗ್ತದೆ. ಯಾವುದೇ ಇಲ್ಲಿ ರಾಜ್ಯದ ಯುದ್ಧ ಆಯ್ತಂದ್ರೆ ಅದರಿಂದ ಸುತ್ತುವರಿದ ಲಪಕ ದೇಶಕ್ಕೆ ಬಂದರು. ಅಲ್ಲಿ ಸ್ಥಳ ಮಾರ್ಗದಿಂದ ಸಾಗುವುದು ಕಷ್ಟವಾಗುತ್ತಿತ್ತು. ಆದ್ದರಿಂದ ನೌಕೆಗಳ ಮೂಲಕ ಹೋಗಬೇಕಾಗಿತ್ತು. ದಾಟಕ್ಕೆ ದೊಡ್ಡ ನದಿ ಇತ್ತು. ಅಲ್ಲಿ ಏಕರ್ಣ ಹೆಸರಿನ ರಾಜನನ್ನು ಗೆದ್ದು ಮಾರ್ಗದ ಅನುಕೂಲತೆ ಹೊಂದಿದ್ದರಿಂದ ಅಲ್ಲಿ ರಾಜ ಅಲ್ಲಿ ಪಕ್ಕದಲ್ಲಿ ಏಕಾಂತ ರಾಜ ಇರ್ತಾನೆ. ಆತನನ್ನು ಗೆಲ್ತಾರೆ. ಗೆದ್ದು ಏಕಾಕರಣ ಹೆಸರಿನ ರಾಜನನ್ನು ಗೆದ್ದು ಮಾರ್ಗದ ಅನುಕೂಲತೆಯಂತೆ ಇದ್ದುದರಿಂದ ಇಬ್ಬರು ಕುಮಾರರು ವಿಜಯಿ ಸ್ಥಳಕ್ಕೆ ಹೋದರು. ಅಲ್ಲಿ ನೋಡಿದೊಡನೆ 100 ಸಹೋದರರನ್ನು ಗೆದ್ದು ಹಾಗೂ ಗಂಗಾ ನದಿಯಲ್ಲಿ ಇಳಿದು ಇಬ್ಬರು ಕೈಲಾಸದ ಕಡೆಗೆ ಮತ್ತು ಉತ್ತರದ ಕಡೆಗೆ ಹೋದರು. ಆನಂತರ ಅವರು ನಂದನವನಂತೆ ಸುಂದರ ದೇಶಗಳಲ್ಲಿ ಚೆನ್ನಾಗಿ ಓಡಾಡಿದರು ಹಾಗೂ ನಾನಾ ಪ್ರಕಾರದ ಕಾಣಿಕೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಉತ್ತಮ ಮನುಷ್ಯರು ಅವರ ಪೂಜೆಯನ್ನು ಮಾಡಿದರು. ಆನಂತರ ಬಾಸಾಂತಲ ಮತ್ತು ಕಲಾಂಬು, ನಂದನ, ಸಿಂಹಲ ಮತ್ತು ಸುಬ, ಅನಲ, ಸ್ಥೂಲ ಮತ್ತು ಭೀಮ ಹಾಗೂ ಭೂತರವ ಮುಂತಾದಂತಹ ದೇಶಗಳ ರಾಜರುಗಳನ್ನು ವಶಪಡಿಸಿಕೊಂಡು ಅವರ ಸಿಂಧುವಿನ ಇನ್ನೊಂದು ದಡೆಯ ಮೇಲೆ ಹೋದರು ಹಾಗೂ ಅಲ್ಲಿ ಪಶ್ಚಿಮ ಸಮುದ್ರದ ಇನ್ನೊಂದು ದಡೆಯ ಮೇಲೆ ಇದ್ದಂಥ ರಾಜರುಗಳನ್ನು ನಮ್ರವಾಗಿ ಮಾಡಿದರು. ಪುರ, ಕೇಟ ಮತ್ತು ಮಾಡವ ಮುಂತಾದಂಥ ಸ್ವಾಮಿ ಹಾಗೂ ಅನ್ಯ ಯಾವ ದೇಶಗಳ ಅಧಿಪತಿಗಳನ್ನು ಆ ಇಬ್ಬರು ಕುಮಾರರು ವಶ ಮಾಡಿಕೊಂಡರು. ಹೇ ಶ್ರೇಣಿಕನೇ, ನಾನು ಇಲ್ಲಿ ನಿನಗಾಗಿ ಅವರ ಸ್ವಲ್ಪ ವರ್ಣನೆ ಮಾಡುತ್ತೇನೆ. ಈ ದೇಶಗಳು ಕೆಲವು ಆರ್ಯ ದೇಶಗಳಾಗಿದ್ದವು, ಕೆಲವು ಮ್ಲೇಚ್ಛ ದೇಶಗಳಾಗಿದ್ದವು, ಇನ್ನು ಕೆಲವು ನಾನಾ ಪ್ರಕಾರಗಳ ಆಚರಣೆಗಳಿಂದ ಕೂಡಿದ 2 ಪ್ರಕಾರಗಳಿಂದ ಇದ್ದವು. ಬೀರು, ಯವನ, ಕಕ್ಷ, ಚಾರು, ತ್ರಿಜಟ, ನಟ, ಸಖ, ಕೇರಳ, ನೇಪಾಳಿ, ಮಾಲವ,
ಆರೋಲ, ಹಾಗೆ ಸಾವರ, ವೃಷಾಣ, ವೈದ್ಯ, ಕಾಶ್ಮೀರ, ಹಿಡಿಂಬ, ಅವಸ್ಥ, ಓರ್ಣ, ತ್ರಿಶಸ, ಪಾರಶೈಲ, ಗೋಶಿಲ, ವಶೀನರ, ಸೂರ್ಯರಕ, ತನರ್ಥ, ಕಸ, ವಿದ್ಯಾ, ಸಿಕಾಪದ, ಮೇಕಲ, ಸೂರಸೇನ, ವಿಹಿಂಕ, ಉಲ್ಕ, ಕೋಮಲ, ಗರಿ, ಗಾಂಧರ, ಸುವೀರ, ಪುರಿ, ಕುಬೇರ, ಹಾಗೆ ಕೋಹರ, ಆಂಧ್ರ, ಕಾಲ ಮತ್ತು ಕಳಿಂಗ ಮುಂತಾದಂಥ ಅನೇಕ ದೇಶಗಳ ಸ್ವಾಮಿಗಳಿಂದ ರಣಾಂಗದಲ್ಲಿ ಗೆಲ್ಲಲ್ಪಟ್ಟರು. ಇಷ್ಟೆಲ್ಲ ರಾಜರು ಗೆಲ್ತಾರೆ. ಮತ್ತು ಎಷ್ಟೋ ರಾಜರು ಪ್ರತಾಪದಿಂದಲೇ ಆಧೀನತೆಗೆ ಪಾತ್ರರಾದರು. ಎಷ್ಟೋ ಜನ ಬರ್ತಾರೆ ನೋಡಿ, ಅವರು ರೊಕ್ಕ ಕೊಡ್ತಾರೆ. ಅವ್ರು ಬರ್ತಿನ ಹೆಸರು ಕೇಳಿ ಅವರೇ ಬಂದು ಶರಣಾಗ್ತಾರೆ. ಆ ಎಲ್ಲ ದೇಶಗಳಲ್ಲಿ ಬೇರೆ ಬೇರೆ ನಾನಾ ಪ್ರಕಾರದ ಭಾಷೆಗಳಿದ್ದವು, ಬೇರೆ ಬೇರೆ ಗುಣಗಳಿದ್ದವು, ನಾನಾ ಪ್ರಕಾರದ ರತ್ನ ಹಾಗೂ ವಸ್ತ್ರ ಮುಂತಾದವುಗಳಲ್ಲಿ ವೇಷಭೂಷಣಗಳಿದ್ದವು, ವೃಕ್ಷಗಳ ನಾನಾ ಜಾತಿಗಳಿದ್ದವು, ಅನೇಕ ಪ್ರಕಾರದ ಆಹಾರ ಪದ್ಧತಿ ಇದ್ದವು, ಹಾಗೂ ಸುವರ್ಣ ಮುಂತಾದಂತಹ ಧನದಿಂದ ಎಲ್ಲ ಸುಶೋಭಿತವಾಗಿದ್ದು ಮಹಾವೈಭವದಿಂದ ಕೂಡಿದಂತ ಹಾಗೂ ಅನುರಾಗ ಸಹಿತ ನಾನಾ ದೇಶಗಳ ಮನುಷ್ಯರು ಲವಕುಶರ ಇಚ್ಛಾನುಸಾರ ಕಾರ್ಯ ಮಾಡುತ್ತಾ ಪೃಥ್ವಿಯಲ್ಲಿ ಭ್ರಮಣೆ ಮಾಡುತ್ತಿದ್ದರು. ಹೀಗೆ ಈ ಪೃಥ್ವಿಯನ್ನು ಪ್ರಸನ್ನ ಮಾಡಿ ಆ ಇಬ್ಬರು ಪುರುಷೋತ್ತಮರು ಅನೇಕ ಸಾವಿರ ದೊಡ್ಡ ದೊಡ್ಡ ರಾಜರುಗಳ ಮೇಲೆ ಸ್ಥಿತರಾಗಿದ್ದರು. ನಾನಾ ಪ್ರಕಾರದ ಸುಂದರ ಕಥೆಗಳಲ್ಲಿ ತತ್ಪರ ಹಾಗೂ ಅತ್ಯಧಿಕ ಸಂತೋಷ ಹೊಂದಿದಂತಹ ಇಬ್ಬರು ಕುಮಾರರು ದೇಶಗಳನ್ನು ಚೆನ್ನಾಗಿ ರಕ್ಷಣೆ ಮಾಡುತ್ತಾ ಪುಂಡರೀಕಪುರದ ಕಡೆಗೆ ಸಾಗಿದರು. ವಾಪಸ್ ಪುಂಡರೀಕಪುರ ರಾಷ್ಟ್ರಗಳ ಪ್ರಥಮ ಅಧಿಕಾರಿ ರಾಜರುಗಳು ಮೂಲಕ ಅತ್ಯಧಿಕ ಸನ್ಮಾನ ಮಾಡಲ್ಪಟ್ಟಂತ ಇಬ್ಬರು ಸಹೋದರರು ಪುಂಡರೀಕಪುರದ ಸಮೀಪತೆಯನ್ನು ಹೊಂದಿದರು. ಆನಂತರ ಮಹಲಿನ 7ನೇ ಅಂತಸ್ತಿನಲ್ಲಿ ಸುಖವಾಗಿ ಕುಳಿತಿದ್ದ ಹಾಗೂ ಉತ್ತಮ ಸ್ತ್ರೀಯರಿಂದ ಸುತ್ತುವರಿಯಲ್ಪಟ್ಟಂತ ಸೀತೆಯು ಚಂಚಲ ತೆಳುವಾದ ಮೇಘದಂತೆ ದೋಸರ ವರ್ಣದ ಧೂಳಿ ಪಟಲವನ್ನು ಎತ್ತಿ ನೋಡಿದಳು. ಹಾಗೂ ಸಖಿ ಜನರಿಗೆ, ಹೇ ಸಖಿಯರೇ, ದಿಕ್ಕುಗಳು ಧೂಳಿ ಹೇಳೋದನ್ನು ನೋಡ್ತಲಾಗಿ, ದೂರದಲ್ಲೇ 7ನೇ ಮಹಲಲ್ಲಿ ಕುತ್ಕೊಂಡು ಧೂಳಿ ಹೇಳೋದನ್ನು ನೋಡ್ತಲಾಗಿ, ಧೂಳಿ ಪಟಲವನ್ನು ನೋಡಿದಳು. ಸೈನ್ಯ ಬರೋದ್ರಿಂದ ಧೂಳಿ ಎದ್ದಿರ್ತದೆ. ಸಖಿಯರು ಕೇಳಿದ ದಿಕ್ಕುಗಳ ಮೇಲೆ ಆಕ್ರಮಣ ಮಾಡುವಲ್ಲಿ ಚಂಚಲ ಅರ್ಥ ಎಲ್ಲಾ ಕಡೆಗೆ ಹರಡುವಂತ ಇಲ್ಲಿ ಯಾವ ವಸ್ತು ಕಾಣಿಸುತ್ತಿದೆ? ಎಲ್ಲ ಕಡೆ ಧೂಳಿ ಎದ್ದಿದೆ ಎಂದು ಕೇಳಿದರು. ಅದಕ್ಕೆ ಉತ್ತರವಾಗಿ ಅವರು, ಇದು ಸೇನೆಯ ಧೂಳು ಪಟಲವಾಗಿರಬೇಕು ಎಂದು ಹೇಳಿದರು. ಅದರಿಂದಲೇ ನೋಡಿ, ಸ್ವಚ್ಛ ನೀರಿನಂತೆ ಆ ಧೂಳಿ ಪಟಲದ ಮಧ್ಯದಲ್ಲಿ ಮೊಸಳೆ ಮೀನುಗಳು ತೇಲುತ್ತಿರುವ ಸಮೂಹದಂತೆ ಕುದುರೆಗಳು ಸಮೂಹ ಕಂಡುಬರುತ್ತಲಿದೆ. ಹೇ ಸ್ವಾಮಿನಿ, ಈ ಇಬ್ಬರು ಕುಮಾರರು ಕೃತಕೃತ್ಯರಾಗಿ ಬಂದಿದ್ದಾರೆ. ನೋಡಿರಿ, ಇದರಲ್ಲಿ ಲೋಕೋತ್ತಮ ಕುಮಾರರು ಬರುತ್ತಿರುವಂತೆ ಕಂಡುಬರುತ್ತಿದೆ. ಹೀಗೆ ಎಲ್ಲಿಯವರೆಗೆ ಸೀತಾದೇವಿಯು ಮನೋಹರ ಕತೆ ಸಾಗುತ್ತಿತ್ತು, ಅಷ್ಟರಲ್ಲಿ ಇಷ್ಟ ಸಮಾಚಾರದ ಸೂಚನೆ ಕೊಡುವ ಅಗ್ರಗಾಮಿ ಪುರುಷರು ಬಂದು ತಲುಪಿದರು. ಆ ನಂತರ ಉತ್ತಮ ಸಂತೋಷವನ್ನು ಧಾರಣೆ ಮಾಡುವಂತ ಆಧಾರದಿಂದ ಕೂಡಿದ ಮನುಷ್ಯರು ನಗರದಲ್ಲಿ ಎಲ್ಲಾ ಪ್ರಕಾರದ ವಿಶಾಲ ಶೋಭೆಯನ್ನು ಮಾಡಿದರು. ಕೋಟೆಯು ಶಿಖರಗಳ ಮೇಲೆ ನಿರ್ಮಲ ಧ್ವಜಗಳನ್ನು ಹಾರಿಸಲಾಯಿತು. ಮಾರ್ಗಗಳನ್ನು ದಿವ್ಯ ತೋರಣಗಳಿಂದ ಅಲಂಕಾರ ಮಾಡಲಾಯಿತು.
ರಾಜಮಾರ್ಗವನ್ನು ಮೊಣಕಾಲಿನವರೆಗೆ ಸುಗಂಧಿತ ಹೂಗಳಿಂದ ತುಂಬಿಸಲಾಯಿತು ಹಾಗೂ ಹೆಜ್ಜೆ ಹೆಜ್ಜೆಗೂ ಸುಂದರ ಮಾಲೆಗಳನ್ನು ಅಲಂಕರಿಸಲಾಯಿತು. ದ್ವಾರಗಳ ಮೇಲೆ ಪಲ್ಲುಗಳಿಂದ ಕೂಡಿದಂತ ಕಳಸಗಳನ್ನು ಇಡಲಾಯಿತು ಮತ್ತು ಮಾರುಕಟ್ಟೆಗಳಲ್ಲಿ ಬೀದಿಗಳಲ್ಲಿ ವಸ್ತ್ರ ಮುಂತಾದವುಗಳ ಶೋಭೆಯನ್ನು ಮಾಡಲಾಯಿತು. ಆಗ ಪುಂಡರೀಕಪುರ ಅಯೋಧ್ಯದಂತೆ ಕಾಣಿಸುತ್ತಿತ್ತು. ಇದರಿಂದ ವಿದ್ಯಾಧರರು ದೇವತೆಗಳು ಅಥವಾ ಲಕ್ಷ್ಮೀ ಸ್ವಯಂ ಅದನ್ನು ಹಾಗೆಯೇ ರಚನೆ ಮಾಡಿದ್ದಾರೋ ಎಂಬಂತೆ ಕಂಡುಬರುತ್ತಿತ್ತು. ಮಹಾವೈಭವದೊಂದಿಗೆ ಪ್ರವೇಶ ಮಾಡುತ್ತಿದ್ದಂತಹ ಇಬ್ಬರು ಕುಮಾರರನ್ನು ನೋಡಿ ನಗರದ ಸ್ತ್ರೀಯರಲ್ಲಿ ಯಾವ ಚಟುವಟಿಕೆಗಳಿಗೂ ಅವು ವರ್ಣನೆ ಮಾಡುವುದು ಅವಶ್ಯಕವಾಗಿದೆ. ಕೃತಕೃತ್ಯರಾಗಿ ಬಳಿಗೆ ಬಂದ ಪುತ್ರರನ್ನು ನೋಡಿ ಸೀತೆಯು ಅಮೃತದ ಸಮುದ್ರದಲ್ಲಿಯೇ ಮುಳುಗಿದಂತೆ ತೋರಿದಳು. ಆನಂತರ ಯಾರು ಕಮಲದಂತೆ ಮುಗಾಸೆಯನ್ನು ಮಾಡಿಕೊಂಡಿದ್ದರೋ, ಯಾರು ಅತ್ಯಧಿಕ ಆನಂದದಿಂದ ಸಹಿತರಾಗಿದ್ದರೋ, ಯಾರು ಶಿರವು ಬಾಗಿದ್ದವು ಹಾಗೂ ಯಾರು ಸೇನೆಯ ಧೂಳಿನಿಂದ ಮಲಿನವಾಗಿದ್ದರು ಅಂತ ಇಬ್ಬರು ವೀರರು ಬಳಿಗೆ ಬಂದು ಮಾತೆಗೆ ನಮಸ್ಕಾರ ಮಾಡಿದರು. ಯಾರ ಪುತ್ರರ ಬಗ್ಗೆ ಸ್ನೇಹ ಪ್ರಕಟ ಮಾಡುವಲ್ಲಿ ನಿಪುಣರಾಗಿದ್ದಳು, ಹಸ್ತ ತಳದಿಂದ ಅವರ ಸ್ಪರ್ಶ ಮಾಡುತ್ತಿದ್ದಳು ಹಾಗೂ ಯಾರು ಉತ್ತಮ ಆನಂದದಿಂದ ಕೂಡಿದಳು ಅಂತ ರಾಮನ ಪತ್ನಿ ಸೀತೆಯು ಅವರ ಮಸ್ತಕಕ್ಕೆ ಮುತ್ತನಿಟ್ಟಳು. ಆನಂತರ ಅವರು ಮಾತೆಯ ಮೂಲಕ ಮಾಡಲ್ಪಟ್ಟ ಪರಮ ಪ್ರಸಾದವನ್ನು ಪುನಃ ನಮಸ್ಕಾರ ಮೂಲಕ ಸ್ವೀಕರಿಸಿ ಸೂರ್ಯ ಚಂದ್ರನಂತೆ ಲೋಕ ವ್ಯವಹಾರವನ್ನು ಪ್ರಸನ್ನಗೊಳಿಸುತ್ತಾ ಯಥಾಯೋಗಿ ಸುಖದಿಂದ ಇರತೊಡಗಿದರು. ಹೀಗೆ ಆಶ್ರಯದಿಂದ ಪ್ರಸಿದ್ಧ ಶ್ರೀವಿಷಯನಾಚಾರ್ಯ ವಿರತ ಪದ್ಮಪುರಾಣದಲ್ಲಿ ಲವಕುಶರ ದಿಗ್ವಿಜಯ ವರ್ಣನೆ ಮಾಡುವಂತ 101ನೇ ಪರ್ವವು ಸಮಾಪ್ತವಾಯಿತು.